ವಿಜಯಪುರ ಜಿಲ್ಲೆಯ ಮಾಹಿತಿ ಅಂದ್ರೆ ನಾವು ವಾಸಿಸುವಂತ ಜಿಲ್ಲೆ ಆಗ್ಲಿ ಯಾವುದೇ ಒಂದು ಸ್ಥಳದ ಬಗ್ಗೆ ನಾವು ಒಂದ್ ಸ್ವಲ್ಪ ಜನರಲ್ ನಾಲೆಜ್ ಅನ್ನಾದ್ರೂ ಬೇಕ್ರಿ. ಈ ಯಾವುದೇ ಒಂದು ಕಾಂಪಿಟೇಟಿವ್ ಕ್ವಶನ್ ಒಳಗೆ ಕೇಳುವಂತ ಕ್ವಶನ್ ಒಳಗಾಗಿ ಯಾವುದಕ್ಕೆ ಆಗಿ ಒಂದು ಸ್ವಲ್ಪ ಜನರಲ್ ನಾಲೆಜ್ಗೋಸ್ಕರ ಆ ಜಿಲ್ಲೆ ಒಳಗ ಇಂಪಾರ್ಟೆಂಟ್ ಏನೈತಿ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ ಅಂತ. ವಿಜಯಪುರ ಜಿಲ್ಲೆ ಎಷ್ಟು ವಿಸ್ತೀರ್ಣ ಹೊಂದೈತಿಯಪ್ಪ ಅಂದ್ರ ಆ, 10,498 ಚದರ ಕಿಲೋಮೀಟರ್. ಎಷ್ಟಪ್ಪ ಅಂದ್ರೆ ವಿಜಯಪುರ ಜಿಲ್ಲೆ ವಿಸ್ತೀರ್ಣ 10,498 ಚದರ ಕಿಲೋಮೀಟರ್. ಹಂಗೆ ಆ ವಿಜಯಪುರ ಜಿಲ್ಲೆಯೊಳಗೆ ಜನಸಂಖ್ಯೆ ಎಷ್ಟ ಐತಿ 2011 ಜನಗಣತಿಯ ಪ್ರಕಾರ ನೋಡಿದ್ರ 21,75,102. ಅಂದ್ರ 2011 ಜನಗಣತಿಯ ಪ್ರಕಾರ ನೋಡಿದ್ರೆ ಎಷ್ಟೈತಿ 21,75,102. ಅಂದ್ರೆ ಈಗ ಮತ್ತೆ 2011 ಜನಗಣತಿ ಐತಿ ಅಂದ್ರೆ ಈಗ ಮತ್ತೆ 15 ವರ್ಷಗಳ ನಂತರ ಎಷ್ಟೋ ಹೆಚ್ಚಾಗಿರ್ತೈತಿ. ಹಂಗಂದ್ರ ವಿಜಯಪುರ ಜಿಲ್ಲೆಯೊಳಗೆ ಹಿಂದೆ ನಡೆದು ಹೋಗುದು ಅಂದ್ರೆ ಹಿಂದೆ ಏನ್ ನಡೀತೈತಿ ಅಂದ್ರಪ್ಪ ಅಂದ್ರೆ ಒಂದು ವಿಜಯಪುರ ಜಿಲ್ಲೆಯೊಳಗೆ ತಾಳಿಕೋಟಿ ಕದನ ಯಾರ್ಯಾರು ನಡೀತೈತಿಪ್ಪ ಅಂದ್ರ ಬಹುಮನಿ ಸುಲ್ತಾನರು ಮತ್ತು ವಿಜಯನಗರ ಸಾಮ್ರಾಜ್ಯ. ಬಹುಮನಿ ಸುಲ್ತಾನರು ಮತ್ತು ವಿಜಯನಗರ ಸಾಮ್ರಾಜ್ಯ ನಡೀತೈತಿ. ಏನ್ ನಡೀತೈತಿಪ್ಪ ಅಂದ್ರ ರಕ್ಕಸ ತಂಗಡಿ ಎಂಬ ಹಳ್ಳಿ ಒಳಗ 23 ಜನವರಿ 1565 ನಡೀತೈತಿ. ಅಲ್ಲಿ ಏನ್ ಮಾಡ್ತಾರ ಅಂದ್ರೆ ವಿಜಯನಗರ ಸಾಮ್ರಾಜ್ಯದವರು ಸೋಲ್ತಾರ, ಬಹುಮನಿ ಸುಲ್ತಾನರ ಗೆಲ್ತಾರ. ಆಗ ಆಳ್ವಿಕೆಗೆ ಬರ್ತಾರ ನೋಡ್ರಿ ಆದಿಲ್ ಶಾಹಿಗಳೆಲ್ಲರೂ. ಹಂಗಾದ್ರೆ ಬಿಜಾಪುರದೊಳಗ ಒಂದು ವಿಶೇಷತೆಗಳದಾಗ ಏನಪ್ಪಾ ಅಂದ್ರ ಬಾ ಗೋಲ್ ಗುಮ್ಮಟ ಅಂದ್ರ ಬಿಜಾಪುರದೊಳಗ ಒಂದು ಗೋಲ್ ಗುಮ್ಮಟ ಎಂಬುದು ಪ್ರಸಿದ್ಧವಾಗೈತಿ. ಅಂದ್ರ ಆ ಪ್ರಸಿದ್ಧವಾದ ಗುಮ್ಮಟ ಅಂದ್ರ ಭಾರತದ ದೊಡ್ಡ ಗುಮ್ಮಟ ಅಂತ ಕರೀತಾರ, ಎತ್ತರವಾದ ಗುಮ್ಮಟ ಅಂತ ಹೇಳ್ತಾರ. ಆ ಗುಮ್ಮಟವನ್ನು ಕಟ್ಟಿಸಿದವರು ಯಾರಪ್ಪ ಅಂದ್ರ ಮೊಹಮ್ಮದ್ ಆದಿಲ್ ಶಾಹಿ. ಭಾರತದ ದೊಡ್ಡ ಗುಮ್ಮಟ ಇದೆ ಅದಂದ್ರೆ ವಿಜಯಪುರ, ಅದನ್ನ ಗೋಲ್ ಗುಮ್ಮಟ್ ಅದನ್ನ ಕಟ್ಟಿಸಿದವ್ರು ಯಾರಪ್ಪ ಅಂದ್ರ ಮೊಹಮ್ಮದ್ ಆದಿಲ್ ಶಾಹಿ. ಹಂಗೆ ಬಂದ್ರ ಇನ್ನೂ ಒಂದು ಪ್ರಸಿದ್ಧವಾದ ಸ್ಥಳ ಐತಿ. ಏನಪ್ಪಾ ಅಂದ್ರ ಅದು ಇಬ್ರಾಹಿಂ ರೋಜಾ. ವಿಜಯಪುರದಲ್ಲಿ ಇರ್ಬೇಕಂತ ಇಬ್ರಾಹಿಂ ರೋಜಾ. ಇದನ್ನ ಯಾರು ಕಟ್ಟಿಸ್ತಾರಪ್ಪ ಅಂದ್ರ 2ನೇ ಇಬ್ರಾಹಿಂ ಆದಿಲ್ ಶಾ. ಇವನು ನೋಡ್ರಿ, ಇದು ಇಬ್ರಾಹಿಂ ದಕ್ಷಿಣ ಭಾರತದ ತಾಜ್ ಮಹಲ್ ಅಂತ ಕರೀತಾರೆ ಇದಕ್ಕೆ. ಏನ ಇಬ್ರಾಹಿಂ ರೋಜನ್ ಏನಂತಾರ ದಕ್ಷಿಣ ಭಾರತದ ತಾಜ್ ಮಹಲ್. ಇದನ್ನ ಕಟ್ಟಿಸಿದವ್ರು ಯಾರಪ್ಪ ಅಂದ್ರೆ 2ನೇ ಇಬ್ರಾಹಿಂ ಆದಿಲ್ ಶಾಹಿ. ಹಂಗಂದ್ರ ವಿಜಯಪುರ ಜಿಲ್ಲೆಯೊಳಗ ಹರಿಯೋಕಂತ ನದಿಗಳು ಅಂದ್ರೆ ವಿಜಯಪುರ ಜಿಲ್ಲೆಯೊಳಗ 5 ನದಿಗಳು ಇರ್ತವೆ. ಯಾವ್ಯಾವಪ್ಪ ಅಂದ್ರೆ ಕೃಷ್ಣಾ ನದಿ, ಭೀಮಾ ನದಿ, ಡೋಣಿ ಮತ್ತು ಮಲ್ಲಪ್ರಭಾ, ಘಟಪ್ರಭಾ. ಅಂದ್ರೆ ಇಡೀ ಕರ್ನಾಟಕದೊಳಗೆ 5 ನದಿಗಳು ಹರಿಯೋಕಂತ ಜಿಲ್ಲೆ ಯಾವ್ದಪ್ಪ ಅಂದ್ರ ವಿಜಯಪುರ ಜಿಲ್ಲೆ. ಅದಕ್ಕಾಗಿ ವಿಜಯಪುರ ಜಿಲ್ಲೆ ಏನಂತಾರಿ ಪಂಚ ನದಿಗಳ ನಾಡು. ವಿಜಯಪುರ ಜಿಲ್ಲೆ ಏನಂತಾರಿ ಪಂಚ ನದಿಗಳ ನಾಡು. ಅಂದ್ರ ಪಂಚ ನದಿಗಳ ಜಿಲ್ಲೆಗಳ ನಾಡು ಅಂದ್ರ ಕರ್ನಾಟಕದ ಪಂಜಾಬ್ ಅಂತ ಕರೀತಾರೆ. ಬಿಜಾಪುರ ಮೇಲೂ ಕರೀತಾರ ಕರ್ನಾಟಕದ ಪಂಜಾಬ್. ಹಂಗೆ ಬರ್ಬೇಕಂದ್ರ ಲಾಲಾ ಬಹದ್ದೂರ್ ಶಾಸ್ತ್ರಿ ಅವರು ಆಶೆ ಐತ್ರಿ. ಏನಪ್ಪಾ ಅಂದ್ರು ವಿಜಯಪುರ ಜಿಲ್ಲೆ ಒಳಗೆ ನೀರನ್ನ ಹರಿಸಬೇಕು ಅಂತೇಳಿ. ಅದ ಅವ್ರ ಆಶೆ ಅಂತೇಳಿ ಆಲಿಮಟ್ಟಿ ಜಲಾಶಯ ಒಳಗೆ ಏನ್ ಮಾಡ್ತಾರ್ರಿ ನೀರನ್ನ ಹರಿಸ್ತಾರ್ರಿ. ಇದು ಒಂದು ಪ್ರಸಿದ್ಧವಾದಂತ್ರಿ ಜಲಾಶಯ. ಅಂದ್ರ ಅದೇ ರೀತಿ ನೋಡ್ಬೇಕಂದ್ರೆ ಈ ಸುದ್ದ ವಿಜಯಪುರ ಜಿಲ್ಲೆಯಲ್ಲಿರುವಂತ ಹಳ್ಳಿಗಳ ಸಂಖ್ಯೆ 698 ಹಳ್ಳಿಗಳದಾವೆ. ಅದೇ ರೀತಿ ನೋಡ್ಬೇಕಂದ್ರ ವಿಜಯಪುರ ಜಿಲ್ಲೆಯಲ್ಲಿರುವಂತ ಗ್ರಾಮ ಪಂಚಾಯಿತಿಗಳು 201. ಅಂದ್ರ ಇಷ್ಟೆಲ್ಲ ನಾವು ಸಂಪೂರ್ಣ ಮಾಹಿತಿ ಅಂದ್ರ ಈಗ ನಾವು ಸಂಕ್ಷಿಪ್ತವಾಗಿ ಹೇಳಿದ್ದೇವ್ರಿ. ನಿಮ್ಗೆ ಏನಾದ್ರೂ ಹೆಚ್ಚಿನ ಮಾಹಿತಿ ಏನಾದ್ರು ವಿಜಯಪುರ ಬಗ್ಗೆ ಬೇಕಪ್ಪ ಅಂದ್ರ GK ವಿತ್ ಆಕಾಶ್ ಎಂಬ ಒಂದು ಟೆಲಿಗ್ರಾಮ್ ಚಾನಲ್ ಐತಿ. ಆ ಚಾನಲ್ ಇಡೀ PDF ನ ಅಪ್ಲೋಡ್ ಮಾಡಿರ್ತೀನಿ. 88 ಪೇಜಿಂದು ಒಂದು ದಿವ್ಸ ಕೂತು ಓದಿದ್ರು ಮುಗಿಯದಂತ ಒಂದು ವಿಜಯಪುರ ಜಿಲ್ಲೆಯ ಒಳಗ ಅಷ್ಟೊಂದು ಮಾಹಿತಿ ಐತಿ. ನಿಮ್ಗೆ ಹೆಚ್ಚಿಗೆ ಏನಾದ್ರು ಬೇಕಾದ್ರ GK ವಿತ್ ಆಕಾಶ್ ಇನ್ಸ್ಟಾಗ್ರಾಮ್ ಪೇಜ್ ನ ಫಾಲೋ ಮಾಡ್ರಿ. ಹಾಗೆ GK ವಿತ್ ಆಕಾಶ್ ಎಂಬ ಟೆಲಿಗ್ರಾಮ್ ಚಾನಲ್ ಹೋಗಿ ಆ PDF ನ ನೋಡ್ರಿ, ಜನರಲ್ ನಾಲೆಜ್ ನ ಪಡ್ಕೊಳ್ರಿ. ಇಲ್ಲಿವರೆಗೂ ನೋಡಿರ್ಕೊಂತ ಎಲ್ಲರಿಗೂ ಧನ್ಯವಾದಗಳು.